ರೆಡಿ ಆಗು, ಟೈಮ್ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಐರಾ ರಘು ಬಟ್ಟೆ ತೋರಿಸೋಳ್ದ ಹೊಸ ಬಟ್ಟೆ ಇವತ್ತು ಫ್ಯಾಮಿಲಿಲಿ ಒಂದು ಗೆಟ್ ಟುಗೆದರ್ ಇತ್ತು. ಹೊಸ ಗಂಡು ಹೆಣ್ಣು ಅಂದರೆ ಮೇಘ ಚೇತನ್ನ ನಮ್ಮ ಅತ್ತೆ ಮನೇಲಿ ಊಟಕ್ಕೆ ಕರೆದಿದ್ರು. ಸೊ ಅವ್ರ ಜೊತೆ ಎಲ್ಲ ನಮ್ಮನ್ನು ಕರೆದಿದ್ರು. ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಇದರದ್ದು ಒಂದು ಪುಟ್ಟು ವ್ಲಾಗ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿಂದ ನಾನು ಅಮ್ಮ ಮಾತ್ರ ಸ್ವಲ್ಪ ಬೇಗ ಹೊರಟ್ವಿ. ಏನಾದರೂ ಕೆಲಸ ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ಬೋದು ಅಂತ. ಬಟ್ ಅವ್ರು ನಮ್ಮ ಕೈಲಿ ಏನೂ ಮಾಡಿಸ್ಲಿಲ್ಲ. ಎಲ್ಲ ಅವರೇ ನಾವು ಹೋಗೋಷ್ಟೊತ್ತಿಗೆ ರೆಡಿ ಆಗಿತ್ತು ಆಲ್ಮೋಸ್ಟ್ ಎಲ್ಲನೂ. ಇಲ್ಲೇ ಸುಸ್ತಾಯ್ತು, ನಮ್ಮತ್ತೆ ಮಮ್ಮಿ ಗೊತ್ತು ಆಯ್ತಾ ಡ್ಯಾನ್ಸು. ಹಾಯ್ ಗುಂಡು, ಬಿರಿಯಾನಿನ ವಿಜಯಕ ಇವರು ನಮ್ಮ ಮಾವ. ಸ್ಕೂಲ್ ಡೇಸಲ್ಲಿ ನನಗೆ ಇವ್ರ ಮನೆಗೆ ಹೋಗೋಕೆ ಇಷ್ಟ. ನಮ್ಮತ್ತೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ಬಟ್ ಮಾವ ಸ್ವಲ್ಪ ಸ್ಟ್ರಿಕ್ಟು. ಅವ್ರ ಆಫೀಸಿಂದ ಬರೋ ಅಷ್ಟೊತ್ತಿಗೆಲ್ಲ ಆಟಾಡಿ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿರ್ತಾಯಿದ್ದೆ ಅವ್ರು ಬರೋ ಅಷ್ಟೊತ್ತಿಗೆ. ಅಯ್ಯೋ, ಎಷ್ಟು ಚೆನ್ನಾಗಿ ಬಚ್ಚಿಕೊಂಡಾಯ್ತಲ್ಲ ನೋಡಿ. ಅಣ್ಣ, ಇದು ಮರಿ ಹಾಕ್ರೆ ನಂಗೆ ಒಂದು ಮರಿ ಕೊಡ್ರಿ. ಆಗೋ ಅಷ್ಟೊತ್ತಿಗೆ ಮೇಘ ಬಂದ್ಲು. ಏನ್ ಮಾಡಿದೆ ಮೇಘ ತಿಂಡಿ? ನೀವ್ ಹಿಂಗ್ ಬಿಡ ಬಡ್ಸಿಸ್ತೀರಾ ಅಂತ ಆಂಟಿ ನೆಕ್ಸ್ಟ್ ಟ್ರಿಪ್ಪಲ್ಲಿ ಕುತ್ಕೋತೀನಿ ಅಂತ ಹೇಳಿದ್ರು. ಊಟ ಮಾತ್ರ ಸೂಪರ್ ಎಮ್ಮಿ ಆಗಿತ್ತು. ಇವರು ನಮ್ಮ ವಿಜಯಕ್ಕ ಅಡುಗೆ ಸೂಪರಾಗಿ ಮಾಡ್ತಾರೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇವ್ರು ಮಾಡಿ. ಇವ್ನು ಸಬ್ಸ್ಕ್ರೈಬೇ ಮಾಡಿರಲಿಲ್ಲ, ಇವಾಗ ಮಾಡಿಸಿದ್ದೀನಿ ಇವನ ಹತ್ರ. ಇವನಿಗೆ ಕ್ಯಾಮ್ರಾ ಆನ್ ಮಾಡಿದ್ರೆ ಆಗಲ್ಲ. ಅವನು ಈ ಕಡೆ ಬರ್ತಾನೆ, ಇವ್ನು ಮಾತಾಡಿದ ತಕ್ಷಣ ಹೋಯ್ತಾನೆ, ಇವನೆಲ್ಲ ಹೋಯ್ತಾನೆ, ಅಲ್ಲೂ ಹೋಯ್ತಾನೆ ಮತ್ತೆ. ಇಲ್ಲಿ ನಾವು ನಮ್ಮ ಅಭಿ ವ್ಲಾಗ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ವಿ. ಯಾರಾದರೂ ಅವ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. AK47 ಅಂತ ಯೂಟ್ಯೂಬಲ್ಲಿ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಅವನಿಗೂ ಸಪೋರ್ಟ್ ಮಾಡಿ. ಪೇಜ್ ಇರುತ್ತೆ ಕರೆಕ್ಟಾಗಿ. ಅದೇ ಮಿಸ್ಟೇಕ್ ಅಲ್ಲ, 25 25 ಪೇಜ್ ಅರ್ಧ ಬಿಡಬಿ. 25 100 ಪೇಜಸ್ ಕರೆಕ್ಟಾಗಿ ಬರುತ್ತೆ ಬುಕ್. ಬರೀ ಇದು ರೊಟ್ಟು ಕೊಟ್ಬಿಡೋಣ. ರೊಟ್ಟೆ ಬೇಕು. ಒಂದು ಪೇಪರ್ ಕೊಡಲ್ವಾ ಮನೆಗೆ ಬಂದಿರೋರಿಗೆ? ಸರಿ ಬೇಗ, ಅರಿ ಟೈಮ್ ಆಗೈತೆ ಆಟ ಆಡೋಕ್ಕೆ. ಅಮ್ಮ ಪ್ರೇಮ ನೋಡ್ರಿ, ಮಕ್ಳನ್ನ ಅಳಿಸ್ತಾವಳೆ ವ್ಲಾಗ್ಗೋಸ್ಕರ. ಎಡಿಟ್ ಮಾಡೋಕ್ಕೆ ಕಾಯ್ತಾ ಇದ್ದೀವಿ. ಏನು ಹಾಕಿದ್ಯಾ ಅಭಿ? ಇದೇಳು, ಅದೇನು ಮ್ಯಾಟ್ರ್ ಹೇಳು. ಮೇಕ್ ಅವರ್ ಹೆಡ್ ಬಾಲ್ಡ್. ನಾವು ಆ್ಯಕ್ಚುಲಿ ಇವಾಗ ಅವಳು ಮೊಟ್ಟೆ ಇದ್ರೆ ಹೆಂಗಿರ್ತಾರೆ ಅದಕ್ಕೆ ಬರಕನ. ಯಾರು ಹೇಳಿದ್ದು?
ಇರಕ್ಕ ಬಂದು ಇನ್ನೊಂದ್ಸತಿ ಅಲ್ಲ ಸುಮ್ನೆ ಕರೆದ್ರೆ ಬರ್ತೀರೇನ್ರಿ? ಹಂಗೋಸ್ಕರ ಅಲ್ಲ ಸುಮ್ನೆ ಇವಾಗ ಸರಿ ಹೇಳ್ತಾರೆ ಶಿವಣ್ಣ ಅವ್ರು. ಕೆಲಸ ಮಾಡ್ಕೊಡ್ತಾರೆ. ಬರ್ತಾರೆ ಅದಕ್ಕೆ ಹೇಳಿ. ಸೊ ಇದಾಗಿತ್ತು ನನ್ನ ಸಂಡೇ ವ್ಲಾಗ್. ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್.